ಕೆಪಿಎಸ್ಸಿಗೆ ತಾನು ನಡೆಸುವ ಅತ್ಯಂತ ಪ್ರಮುಖ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸುವ ಸಾಮರ್ಥ್ಯನೂ ಇಲ್ವಾ? ರಾಜ್ಯದ ಈ ಪ್ರತಿಷ್ಠಿತ ಸಂಸ್ಥೆ ನಡೆಸುವ ಉನ್ನತ ಪರೀಕ್ಷೆಗೆ ಕೊಡುವ ಪ್ರಶ್ನೆ ಪತ್ರಿಕೆಯಲ್ಲಿ ಸರಿಯಾಗಿ ಕನ್ನಡದಲ್ಲಿ ಪ್ರಶ್ನೆಗಳನ್ನು ಬರೆಸೋದು ಅದರಿಂದ ಆಗೋದಿಲ್ವಾ? ಕರ್ನಾಟಕದಲ್ಲೇ ಕನ್ನಡ ಪ್ರಶ್ನೆಗಳಲ್ಲಿ ಇಷ್ಟೆಲ್ಲ ತಪ್ಪಾಗೋದು ಪ್ರಮಾದಾನ ಅಥವಾ ಉದ್ದೇಶಪೂರ್ವಕನ? ಸಿಸ್ಟರ್ ಅನ್ನುವ ಪದಕ್ಕೆ ಸಹೋದರ ಅಂತ ಅನುವಾದ ಮಾಡುವ ಕನ್ನಡ ಭಾಷಾ ಪಂಡಿತರು ಯಾರಪ್ಪ? ಅವ್ರು ಕೆಪಿಎಸ್ಸಿಗೆ ಸಿಕ್ಕಿದ್ ಎಲ್ಲಿಂದ? ಲಕ್ಷಕ್ಕೂ ಹೆಚ್ಚು ಆಕಾಂಕ್ಷಿಗಳ ಭವಿಷ್ಯದೊಂದಿಗೆ ಕೆಪಿಎಸ್ಸಿ ಹೀಗೆ ಚೆಲ್ಲಾಟ ಆಡ್ತಿರೋದು ಸರಿನಾ? ಆಗಸ್ಟ್ 26ನೇ ತಾರೀಕು ನಡೆದ ಕೆಎಎಸ್ ಪೂರ್ವಭಾವಿ ಪರೀಕ್ಷೆ ಬಳಿಕ ಈ ಪ್ರಶ್ನೆಗಳೆದ್ದಿವೆ. ಕರ್ನಾಟಕ ಲೋಕಸೇವಾ ಆಯೋಗ 2024ರ ಫೆಬ್ರವರಿಯಲ್ಲಿ 384 ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳಿಗೆ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿತ್ತು. ರಾಜ್ಯದಲ್ಲಿ ಒಟ್ಟು 2,10,000 ಜನ ಉದ್ಯೋಗಾಕಾಂಕ್ಷಿಗಳು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಅವುಗಳಲ್ಲಿ ಮೊನ್ನೆ ಮಂಗಳವಾರ ನಡೆದ ಪರೀಕ್ಷೆಗೆ ಹಾಜರಾಗಿರೋದು 1,31,000 ಆಕಾಂಕ್ಷಿಗಳು. ಉನ್ನತ ಹುದ್ದೆ ಪಡೆದು ಸಾರ್ವಜನಿಕ ಸೇವೆ ಸಲ್ಲಿಸೋದರ ಜೊತೆಗೆ ತಮ್ಮ ಕುಟುಂಬಕ್ಕೂ ಆಸರೆ ಆಗಬಹುದು ಎನ್ನುವ ಮಹತ್ತರವಾದ ಕನಸನ್ನ ಹೊತ್ತು ಪದವಿ, ಸ್ನಾತಕೋತ್ತರ ಪದವಿ ಮುಗಿಸಿಕೊಂಡು ವರ್ಷಾನುಗಟ್ಲೆ ಪೂರ್ವ ತಯಾರಿಯಲ್ಲಿ ತೊಡಗಿಸಿಕೊಂಡಿರ್ತಾರೆ. ಕೆಪಿಎಸ್ಸಿ ನಡೆಸೋ ಪರೀಕ್ಷೆಗಳು ಕನ್ನಡದಲ್ಲಿರುತ್ತೆ. ಗ್ರಾಮೀಣ ಭಾಗದ ಬಹುತೇಕ ಕನ್ನಡ ಶಾಲೆಗಳಲ್ಲಿ ಕಲಿತ ಕನ್ನಡ ಮಾಧ್ಯಮದಲ್ಲೇ ಪದವಿ ಪಡೆದವರು ಕನ್ನಡದಲ್ಲಿ ಮಾತ್ರ ಹಿಡಿತವನ್ನ ಹೊಂದಿರ್ತಾರೆ. ಇಂಗ್ಲಿಷ್ ಅರ್ಥ ಮಾಡ್ಕೊಳ್ಳೋಕೆ ಪರದಾಡುವ ಮತ್ತು ಬರೆಯೋಕೆ ಕಷ್ಟವಾಗುವ ಕಾರಣಕ್ಕೆ ಬಹುತೇಕ ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಯುಪಿಎಸ್ಸಿ ಪರೀಕ್ಷೆಯನ್ನ ತೆಗೆದುಕೊಳ್ಳೋಕೆ ಹಿಂದೇಟು ಹಾಕ್ತಾರೆ. ಒಂದ್ ವೇಳೆ ಯುಪಿಎಸ್ಸಿ ಕೂಡ ಆಯಾ ರಾಜ್ಯದ ಪ್ರಾದೇಶಿಕ ಭಾಷೆಯಲ್ಲೇ ಪೂರ್ವಭಾವಿ ಪರೀಕ್ಷೆ ನಡೆಸಿದ್ರೆ ಖಂಡಿತ ಇಂಗ್ಲಿಷ್ ಸಮಸ್ಯೆಯನ್ನು ಎದುರಿಸುತ್ತಿರುವ ಅನೇಕ ವಿದ್ಯಾರ್ಥಿಗಳು ಯುಪಿಎಸ್ಸಿಯಲ್ಲೂ ಉತ್ತೀರ್ಣರಾಗುವಷ್ಟು ಸಾಮರ್ಥ್ಯವನ್ನ ಖಂಡಿತ ಹೊಂದಿದ್ದಾರೆ. ಮೊನ್ನೆಯಷ್ಟೇ ನಡೆದ ಕೆಎಎಸ್ ಪೂರ್ವಭಾವಿ ಪರೀಕ್ಷೆ ಬರೆದ ಲಕ್ಷಾಂತರ ವಿದ್ಯಾರ್ಥಿಗಳು ಕರ್ನಾಟಕ ಲೋಕಸೇವಾ ಆಯೋಗ ರಚಿಸಿರುವ ಪ್ರಶ್ನೆ ಪತ್ರಿಕೆಯನ್ನ ನೋಡಿ ದಿಗ್ಭ್ರಮೆಗೊಳಗಾಗಿದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಕುಳಿತವರ ಹಾಗೂ ಪರೀಕ್ಷೆ ನಡೆಸುವ ಜವಾಬ್ದಾರಿ ಹೊತ್ತಿರೋರ ಹೊಣೆಗೇಡಿತನ ಮಾತ್ರವಲ್ಲ, ಪಿತೂರಿಯೂ ಇಲ್ಲಿ ಅಡಗಿದಂತೆ ಕಾಣಿಸ್ತಾ ಇದೆ. ಸಾಮಾನ್ಯ ಪ್ರಶ್ನೆ ಪತ್ರಿಕೆಯ ಕನ್ನಡ ಅವತರಣಿಕೆಯ ಪ್ರಶ್ನೆ ಪತ್ರಿಕೆಯ ತುಂಬಾ ಕಾಣಿಸಿಕೊಂಡ ಎಡವಟ್ಟುಗಳು ಅನೇಕ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಮೊನ್ನೆ ನಡೆದ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಇಂಗ್ಲಿಷ್ ಪ್ರಶ್ನೆಗಳು ಮತ್ತು ಅವುಗಳ ಕನ್ನಡ ಅನುವಾದ ವಿದ್ಯಾರ್ಥಿಗಳಲ್ಲಿ ಅನೇಕ ಗೊಂದಲಗಳನ್ನು ಉಂಟು ಮಾಡಿದೆ. ಅದರ ಕೆಲವು ಉದಾಹರಣೆಗಳನ್ನ ನೋಡಿ. ಇಂಗ್ಲಿಷ್ ಪತ್ರಿಕೆಯಲ್ಲಿ ಲೋಕ್ ಅದಾಲತ್ ಆಕ್ಟ್ 2002 ಅಂತಿದ್ರೆ ಕನ್ನಡದಲ್ಲಿ ಲೋಕ ಅದಾಲತ್ ಅಧಿನಿಯಮ 2022 ಅಂತಿದೆ. ಇಂಗ್ಲಿಷ್ ಪತ್ರಿಕೆಯಲ್ಲಿ ವಿಚ್ ಆಫ್ ದಿ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ಅಬೌಟ್ ಫಿನಾನ್ಸ್ ಕಮಿಷನ್ ಅಂತ ಇದ್ರೆ ಕನ್ನಡದಲ್ಲಿ ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟ ಕೆಳಗಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿದೆ ಅಥವಾ ಸರಿಯಾಗಿವೆ ಅಂತಿದೆ. ಮೂಲದಲ್ಲಿ ಇರೋದು ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದ್ದನ್ನ ಸರಿಯಾಗಿದೆ ಅಂತ ಬದಲಿಸಿ ಇಡೀ ಪ್ರಶ್ನೆಯನ್ನೇ ತಲೆ ಕೆಳಗು ಮಾಡಲಾಗಿದೆ. ಇಂಗ್ಲಿಷ್ ಪತ್ರಿಕೆಯಲ್ಲಿ ಸ್ಟೇಟ್ ಅಸೆಂಬ್ಲಿ ಅಂತಿದ್ರೆ ಕನ್ನಡದಲ್ಲಿ ರಾಜ್ಯಸಭೆಯ ಸಾರ್ವತ್ರಿಕ ಚುನಾವಣೆಯ ವರ್ಷ ಅಂತಿದೆ. ಇದು ರಾಜ್ಯ ವಿಧಾನಸಭೆ ಅಂತ ಆಗ್ಬೇಕಾಗಿತ್ತು. ಇಂಗ್ಲಿಷ್ನಲ್ಲಿ ಇ ಈಸ್ ಎ ಸಿಸ್ಟರ್ ಅಂತಿದ್ರೆ ಕನ್ನಡದಲ್ಲಿ ಇಯು ಎನ ಸಹೋದರ ಅಂತಿದೆ. ಸಿಸ್ಟರ್ ಅಂದ್ರೆ ಸಹೋದರ ಅಂತ ಅನುವಾದಿಸಿದ ಮಹಾಮೇಧಾವಿ ಯಾರಿರ್ಬೋದು? ಅದನ್ನ ಅನುಮೋದಿಸಿದ ಅಧಿಕಾರಿ ತಲೆಯಲ್ಲಿ ಏನಿದ್ದಿರಬಹುದು? ಇಂಗ್ಲಿಷ್ ಪತ್ರಿಕೆಯಲ್ಲಿ ಇನ್ ಕರ್ನಾಟಕ 30% ಆಫ್ ಮೆನ್ ಅಂಡ್ ವುಮೆನ್ ಬಿಟ್ವೀನ್ 15 to 49 ಇಯರ್ಸ್ ಆಫ್ ಏಜ್ ಆರ್ ಓವರ್ವೇಟ್ ಆರ್ ಒಬೇಸ್ ಅಂತಿರುವ ವಾಕ್ಯವನ್ನ ಕನ್ನಡದಲ್ಲಿ ಕೊಡುವಾಗ ಕರ್ನಾಟಕದಲ್ಲಿ ಸರಿಸುಮಾರು ಪುರುಷ ಮತ್ತು ಮಹಿಳೆಯರು 15 ರಿಂದ 49 ವರ್ಷಗಳ ವಯಸ್ಸಿನ ನಡುವೆ ಇರುವ 30% ಅಂತ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಸರಿಸುಮಾರು 30% ಪುರುಷ ಮತ್ತು ಮಹಿಳೆಯರು ಬೊಜ್ಜು ಹೊಂದಿದ್ದಾರೆ ಅಥವಾ ಅತಿಕಾಯದವರಾಗಿದ್ದಾರೆ ಅಂತ ಆಗ್ಬೇಕಾಗಿತ್ತು. ಇಲ್ಲಿ ಬೊಜ್ಜು ಅನ್ನೋ ಗುಣವಾಚಕವನ್ನೇ ಹಾರಿಸ್ಬಿಟ್ಟಿದ್ದಾರೆ. ಇಂಗ್ಲಿಷ್ ಪತ್ರಿಕೆಯಲ್ಲಿ ಇಟ್ ಈಸ್ ಒನ್ ಆಫ್ ದಿ ಹೆವಿಯೆಸ್ಟ್ ಫ್ಲೈಯಿಂಗ್ ಬರ್ಡ್ಸ್ ಅಂತಿದ್ರೆ ಕನ್ನಡದಲ್ಲಿ ಇದಕ್ಕೆ ಇದು ಅತ್ಯಂತ ವೇಗವಾಗಿ ಹಾರಾಡುವ ಪಕ್ಷಿಗಳಲ್ಲಿ ಒಂದಾಗಿದೆ ಅಂತ ಕೊಟ್ಟಿದ್ದಾರೆ. ಅತಿ ಹೆಚ್ಚು ತೂಕದ ಅಂತಿರ್ಬೇಕಾಗಿರುವ ಕಡೆ ಅತಿ ವೇಗದಿಂದ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇವು ಕೇವಲ ತಾಂತ್ರಿಕ ದೋಷನ? ಇನ್ನೂ ಕೆಲವು ವಾಕ್ಯಗಳನ್ನ ನೋಡಿ. ನೀರಿನ ಸಾಗಣೆಯ ಒಟ್ಟಾರೆ ಪ್ರಕ್ರಿಯೆಯಲ್ಲಿ ರೂಟ್ ಒತ್ತಡವು ಮಧ್ಯಮ ತಳ್ಳುವಿಕೆಯನ್ನು ಒದಗಿಸುತ್ತೆ. ಹೆಚ್ಚಿನ ಸಸ್ಯಗಳು ತಮ್ಮ ನೀರಿನ ಅಗತ್ಯವನ್ನ ಟ್ರಾನ್ಸ್ಪಿರೇಷನ್ ಫುಲ್ ಮೂಲಕ ಪೂರೈಸುತ್ತೆ. ಗುಟೇಷನ್ ಟ್ರಾನ್ಸ್ಪಿರೇಷನ್ ಫುಲ್ಗೆ ಕಾರಣವಾಗಿದೆ. ಇಷ್ಟೊಂದು ತಪ್ಪುಗಳು ಪರೀಕ್ಷೆ ಬರೆದಿರುವ ವಿದ್ಯಾರ್ಥಿಗಳಲ್ಲಿ ಎಷ್ಟು ಗೊಂದಲವನ್ನ ಉಂಟು ಮಾಡಬಹುದು ಅಂತ ನಾವು ಸುಲಭವಾಗಿ ಊಹೆ ಮಾಡಬಹುದು. ಇದು ಕೇವಲ ಕಣ್ತಪ್ಪಿನಿಂದಾದ ಪ್ರಮಾದವಂತೂ ಅಲ್ವೇ ಅಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಪುರುಷೋತ್ತಮ್ ಬಿಳಿಮಲಿ ಅವರು ಈ ಪರೀಕ್ಷೆಯಲ್ಲಿ ಆಗಿರುವ ಲೋಪಗಳನ್ನು ಗಮನಿಸಿ ಅದರ ಕುರಿತು ತಕ್ಷಣವೇ ವರದಿ ಕೊಡುವಂತೆ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಪತ್ರವನ್ನು ಬರೆದಿದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗ ಅಂದ್ರೆ ಭ್ರಷ್ಟಾಚಾರದ ಮಾರುಕಟ್ಟೆ ಅಂತಾನೆ ಹೆಸರುವಾಸಿಯಾಗಿರುವ ದುರಂತ ಕಾಲ ಇದು. ಲಕ್ಷಾಂತರ ಬಡ ಮತ್ತು ಮಧ್ಯಮ ವರ್ಗದ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಆಶಾಭಾವನೆಯೊಂದಿಗೆ 4-5 ವರ್ಷಗಳ ಕಾಲ ಪರೀಕ್ಷೆಗೆ ತಯಾರಾಗಿ ಹೋದ್ರೆ ತಪ್ಪಾದ ಪ್ರಶ್ನೆ ಪತ್ರಿಕೆಗಳ ಮೂಲಕವೂ ಬಡ ವಿದ್ಯಾರ್ಥಿಗಳನ್ನ ಮಾನಸಿಕವಾಗಿ ಕುಗ್ಗಿಸುವ ಬಹುದೊಡ್ಡ ಷಡ್ಯಂತ್ರ ಇಲ್ಲಿ ನಡೀತಾ ಇದೆ.
ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅಂತ ನಾಮಕರಣವಾಗಿ 50 ವರ್ಷದ ಸಂಭ್ರಮದಲ್ಲಿ ಹೆಸರಾಗಲಿ ಕರ್ನಾಟಕ, ಉಸಿರಾಗಲಿ ಕನ್ನಡ ಅನ್ನುವ ಘೋಷವಾಕ್ಯವನ್ನ ರಾಜ್ಯ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ತಿರುವ ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಉನ್ನತ ಅಧಿಕಾರಿಗಳನ್ನ ನೇಮಕ ಮಾಡುವ ಸಾಂವಿಧಾನಿಕ ಸೇವಾ ಆಯೋಗವೊಂದು ಕನ್ನಡದ ಬಗ್ಗೆ ಈ ರೀತಿಯ ಮಲತಾಯಿ ಧೋರಣೆ ಯಾಕೆ ತೋರ್ತಾ ಇದೆ? ಕನ್ನಡದಲ್ಲಿಯೇ ಪ್ರಶ್ನೆಗಳನ್ನ ಸಿದ್ಧಪಡಿಸಿ ಆಮೇಲೆ ಅದನ್ನ ಇಂಗ್ಲಿಷ್ಗೆ ಅನುವಾದ ಮಾಡಿದ್ರೆ ಆಗೋ ಸಮಸ್ಯೆ ಏನು? ಕರ್ನಾಟಕದಲ್ಲಿ ನಡೆಯುವ ರಾಜ್ಯ ಪರೀಕ್ಷೆಗಳಿಗೆ ಕನ್ನಡವೇ ಪ್ರಮುಖ ಆಗಬೇಕು. ಕೇವಲ KS ಪರೀಕ್ಷೆಗಳು ಮಾತ್ರವಲ್ಲ, ರಾಜ್ಯದಲ್ಲಿ ನಡೆಯುವ ಎಲ್ಲ ಪರೀಕ್ಷೆಗಳಿಗೂ ಕನ್ನಡವೇ ಮೊದಲ ಆದ್ಯತೆ ಆಗಬೇಕು. ಲೋಕಸೇವಾ ಆಯೋಗದ ಕಾರ್ಯದರ್ಶಿಗಳು ನಾವು ಪ್ರಶ್ನೆ ಪತ್ರಿಕೆಯನ್ನ ಇಂಗ್ಲಿಷ್ನಿಂದ ಕನ್ನಡಕ್ಕೆ ಸಿದ್ಧಪಡಿಸೋಕೆ ಭಾಷಾ ತಜ್ಞರನ್ನ ಬಳಸ್ಕೊಂಡಿದ್ದೀವಿ ಅಂತ ಹೇಳಿಕೆ ನೀಡ್ತಾರೆ. ಸಿಸ್ಟರ್ ಅನ್ನ ಕನ್ನಡದಲ್ಲಿ ಸಹೋದರ ಅಂತ ಅನುವಾದಿಸಿದ ಆ ಭಾಷಾ ತಜ್ಞ ಯಾರು ಅಂತ ಬಹಿರಂಗ ಪಡಿಸಲೇಬೇಕು. ಆಯೋಗವು ತನ್ನ ಕರ್ತವ್ಯಗಳು ಮತ್ತು ಕಾರ್ಯವಿಧಾನಗಳನ್ನ ಸಂವಿಧಾನದ ಆರ್ಟಿಕಲ್ 320 ಮತ್ತು ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಪ್ರಕಾರ ಕಾರ್ಯನಿರ್ವಹಿಸಬೇಕಾಗತ್ತೆ. ಒಂದು ವೇಳೆ ಆಯೋಗ ನೇಮಕಾತಿಯ ಪಾರದರ್ಶಕತೆಯನ್ನ ಕಾಪಾಡದೇ ಇದ್ರೆ ಅಥವಾ ತನ್ನ ಕರ್ತವ್ಯಗಳನ್ನ ಮರೆತರೆ ಅದು ನ್ಯಾಯಾಂಗದ ಪ್ರಕ್ರಿಯೆ ಎದುರಿಸಬೇಕು. ಇಂಗ್ಲಿಷ್ನಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನ ಸಿದ್ಧಪಡಿಸಿ ಅದನ್ನ ಕನ್ನಡಕ್ಕೆ ಅನುವಾದ ಮಾಡುವಾಗ ಗೂಗಲ್ ಅನುವಾದ ಅಥವಾ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಅನುವಾದ ಮಾಡಲಾಗಿದೆ ಅನ್ನೋದು ಪ್ರಶ್ನೆ ಪತ್ರಿಕೆಗಳಲ್ಲಿ ಕಂಡುಬರುವ ಅನುವಾದದ ಸಮಸ್ಯೆಗಳನ್ನು ನೋಡಿ ಊಹೆ ಮಾಡಬಹುದು. ಲಕ್ಷಾಂತರ ವಿದ್ಯಾರ್ಥಿಗಳು ಪದವಿ ಮುಗಿಸ್ಕೊಂಡು ಅನೇಕ ಕೌಟುಂಬಿಕ ಸಮಸ್ಯೆಗಳ ನಡುವೆನೂ ಆರ್ಥಿಕ ಸಮಸ್ಯೆಗಳನ್ನ ಎದುರಿಸ್ತಾ ಸ್ನೇಹಿತರ ಬಳಿ ಸಾಲ ಮಾಡಿ ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಮ್ಮ 4-5 ವರ್ಷಗಳನ್ನ ವ್ಯಯ ಮಾಡಿರ್ತಾರೆ. ಅಂತಹ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಆಟವಾಡುವ ಕೆಲಸವನ್ನ ಕರ್ನಾಟಕ ಲೋಕಸೇವಾ ಆಯೋಗ ಮಾಡಿದೆ. ಆಯೋಗವು ಸಂವಿಧಾನದ ಆರ್ಟಿಕಲ್ 320 ಮತ್ತು ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಪ್ರಕಾರ ತಮ್ಮ ಕರ್ತವ್ಯಗಳನ್ನ ಮತ್ತು ಕಾರ್ಯವಿಧಾನಗಳನ್ನ ಪಾಲಿಸುವಲ್ಲಿ ಸೋತಿದೆ. ರಾಜ್ಯ ಸರ್ಕಾರವು ಕೂಡಲೇ ಕರ್ನಾಟಕ ಲೋಕಸೇವಾ ಆಯೋಗ ಮಾಡಿರುವ ಈ ತಪ್ಪಿನ ಬಗ್ಗೆ ವರದಿ ಕೇಳಬೇಕು ಮತ್ತು ಮರುಪರೀಕ್ಷೆ ನಡೆಸಬೇಕು. ಲಕ್ಷಾಂತರ ಯುವ ಉದ್ಯೋಗಾಕಾಂಕ್ಷಿಗಳು ಭರವಸೆಯನ್ನ ಕಳೆದುಕೊಂಡು ಹತಾಶರಾಗೋಕೆ ಬಿಡದೆ ಸರ್ಕಾರ ಕೂಡಲೇ ಅವರಿಗೆ ನ್ಯಾಯ ದೊರಕಿಸುವ ಕೆಲಸ ಮಾಡಬೇಕು. ಈಗಾಗಲೇ ಪ್ರಶ್ನೆ ಪತ್ರಿಕೆ ಸೋರಿಕೆ, ಪರೀಕ್ಷೆಗಳಲ್ಲಿ ಹಗರಣ, ಸಂದರ್ಶನದಲ್ಲಿ ಮೋಸ ಈ ರೀತಿಯ ಕಾನೂನು ವಿರೋಧಿ ಚಟುವಟಿಕೆಗಳಿಂದ ಯುವ ಜನತೆ ಬೇಸತ್ತು ಹೋಗಿದ್ದಾರೆ. ದಲಿತ, ಹಿಂದುಳಿದ, ಬಡವರ ಮಕ್ಕಳು ವೈದ್ಯಕೀಯ ಪದವೀಧರರಾಗುವುದನ್ನು ಸಹಿಸದ ಪಟ್ಟಭದ್ರ ಹಿತಾಸಕ್ತಿಗಳು ನೀಟ್ ಜಾರಿಗೊಳಿಸಿ ಐತಿಹಾಸಿಕ ದ್ರೋಹ ಎಸಗಿದ್ದಾರೆ. ಲ್ಯಾಟ್ರಲ್ ಎಂಟ್ರಿಯ ಮೂಲಕ IAS ಅಧಿಕಾರಿಗಳನ್ನ ಯಾವ ಪರೀಕ್ಷೆಯೂ ಇಲ್ಲದೆ ಮತ್ತು ಅಲ್ಲಿ SC, ST, OBC, RMಗಳಿಗೆ ಮೀಸಲಾತಿ ಇಲ್ಲದೆ ನೇರವಾಗಿ ಉನ್ನತ ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳಲಾಗ್ತಿದೆ. ಹೊರಗುತ್ತಿಗೆ ನೌಕರರನ್ನ ನೇಮಕ ಮಾಡೋದ್ರಲ್ಲೂ ಮೀಸಲಾತಿ ಕಲ್ಪಿಸದೆ ಮೋಸ ಮಾಡಲಾಗ್ತಾ ಇದೆ. ಲಕ್ಷಾಂತರ ಬ್ಯಾಕ್ಲಾಗ್ ಹುದ್ದೆಗಳನ್ನ ಹಾಗೇ ಉಳಿಸಿಕೊಂಡು ನಿರುದ್ಯೋಗ ಸಮಸ್ಯೆಯನ್ನ ಉಲ್ಬಣಗೊಳಿಸಲಾಗ್ತಾ ಇದೆ. ಮೀಸಲಾತಿ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಲ್ಲಿ ಮಾತ್ರ ಇರುವಾಗ ಸರ್ಕಾರಿ ಸಂಸ್ಥೆಗಳನ್ನ ಖಾಸಗೀಕರಣಗೊಳಿಸಿ ಮೀಸಲಾತಿಯನ್ನ ಹತ್ತಿಕ್ಕಿ ನಿರುದ್ಯೋಗವನ್ನ ಮತ್ತಷ್ಟು ಹೆಚ್ಚಿಸಲಾಗ್ತಿದೆ. ಇಷ್ಟೆಲ್ಲ ಸಮಸ್ಯೆಗಳು ಯುವ ಜನತೆಯನ್ನ ನಿರುದ್ಯೋಗಿಗಳನ್ನಾಗಿ ಮಾಡ್ತಿರುವಾಗ ಉದ್ಯೋಗ ನೇಮಕಾತಿಗಾಗಿ ನಿರ್ಮಿಸಲಾದ ಸೇವಾ ಆಯೋಗಗಳು ನಿರಂಕುಶವಾದಿಗಳಂತೆ ವರ್ತಿಸ್ತಾ ಇರೋದಕ್ಕೆ ಸರ್ಕಾರ ಕಡಿವಾಣ ಹಾಕಲೇಬೇಕಾಗತ್ತೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.